ರೀ ಇಷ್ಟು ದಿನ ಅಯ್ಯೋ ನಮ್ಮ ಅಣ್ಣ ಏನಂತನೋ ನಮ್ಮ ಅಣ್ಣ ಬೇಜಾರು ಮಾಡ್ಕೊತಾನೇನೋ ನಮ್ಮ ಅಣ್ಣ ಹಂಗೆ ನಮ್ಮ ಅಣ್ಣ ಹಿಂಗೆ ಅಂತ ಹೇಳ್ಬಿಟ್ಟು ಬರೀ ನಮ್ಮ ಅಣ್ಣನ ವಿಷಯಕ್ಕೆ ಎದ್ರುಕೊಂಡಿದ್ದೇನೆ ಆಯಿತು ನಾನಂತೂ ಅಯ್ಯೋ ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ರಿ. ಇವಾಗ ನಾನಂತೂ ನೋಡಿ ಎದ್ರುಕೊಳ್ಳೋಂಥ ಸೀನೇ ಇಲ್ಲ. ನಾನಂತೂ ಇನ್ನು ಎದ್ರುಕೊಳ್ಳೋದಿಲ್ಲ ರೀ. ಹೆಣ್ಣು ಮಕ್ಕಳಿಗೂ ಆಸ್ತಿ ಹಕ್ಕೈತೆ ರೀ. ನನಗೂ ಹೋಗಿಲ್ವಾ ಮನೆಯಾಗೆ ನಮ್ಮ ಅಣ್ಣನ ಮತ್ತಿಗೆ ನನ್ನ ಮೇಲೆ ಏನಿಯ ಜೋರು ಮಾಡ್ಬಿಟ್ಟು ಮಾತಾಡ್ತಾರಲ್ರಿ. ನನ್ನ ಮೇಲೆ ಏನಿಯ ಅಂತೋಳು ಇಂತೋಳು ಅನ್ನಂಗೆ ಜೋರಾಗಿ ಮಾತಾಡ್ತಾರೆ. ಹಾಂ ಹಂಗಂತಂದ್ರೆ ನಾನು ಸುಮ್ಮನೆ ಇರ್ಬೇಕೇನ್ರಿ ರೀ. ನೋಡಿ ನೀವು ಬಿಡ್ಬೇಡ್ರಿ, ನಾನು ಬಿಡಲ್ಲ. ನಮಗೂ ಹಕ್ಕೈತೆ ರೀ. ನಮ್ಮ ಹಕ್ಕನ್ನ ನಾವು ಉಪಯೋಗಿಸ್ಕೋಬೇಕು ರೀ. ಈ ಥರ ತಿರ್ಪೆ ಜೀವನ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಹೋಗುತ್ರೆ ಹೋಗಿಲಿ, ಬಡಿದ್ರೆ ಬಡಿಲಿ, ಏನಾರ ಮಾಡ್ಕೊಂಡು ಆಳ ಬಿದ್ದೋಗ್ಲಿ. ಆದರೆ ನಾವಂತೂ ಹಾಂ ಯಾವುದೇ ಕಾರಣಕ್ಕೂ ಇಂಥ ಬಾಳಬಾರ್ದು. ಈಗ ಮೊದಲು ನಿಮ್ಮ ಮನೆಗೆ ಹೋಗೋಣ ಇಲ್ಲ ನಮ್ಮ ಮನೆಗೆ ಹೋಗೋಣ? ಮೊದಲು ನಿಮ್ಮ ಮನೆಗೆ ನೀವು ಹೋಗೋಣ. ಸರಿ ಆಯಿತು ಬರ್ರಿ. ನಾನೇನು ಎದುರ್ಕೊಳ್ಳಲ್ಲಪ್ಪ. ನನ್ನೇ ಎದುರಿಸಿದ್ನಲ್ಲ ನಮ್ಮ ಅಣ್ಣ, ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನಗೆ ಎದುರಿಸ್ತಾನಲ್ಲ ಆಸ್ತಿ ಕೊಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ನು ನನ್ನ ಮಗ ನನಗೆ ಆಸ್ತಿ ಕೊಡೋಕ್ಕಿಲ್ಲ, ನನ್ನ ಕಷ್ಟ ಸುಖ ಅಂತ ಹೇಳ್ಬಿಟ್ಟು ಕೇಳೋಕೆ ನನ್ನ ಮಗ ಯಾರು? ನೋಡು ನಾನಂತೂ ಹೆಣ್ಮಕ್ಳಿಗೂ ಆಸ್ತಿನಾಗ ಹೊಕ್ಕೈತೆ ಅನ್ನೋದನ್ನ ತಗೊಂಡು ಈಗ ಹೋಗಿ ಹೇಳಿ ಪಿನ್ ಟು ಪಿನ್ ಪಾಯಿಂಟ್ ಹಾಕಿ ನನಗೂ ಬರಲೇಬೇಕು ಆಸ್ತಿ ಅಂತೇಳ್ಬಿಟ್ಟು ಕುಂತ್ಕೊಳ್ಳಿಲ್ಲ ಅಂದರೆ ಆವಾಗ ಕೇಳಿ. ಈಗ ನೋಡಿರಿ ಹೋಗೋಣ ನಡೀರಿ. ನಾನಂತೂ ಬಿಡೋಕ್ಕಿಲ್ಲ ನಡೀರಿ. ಬಾ, ಎಲ್ಲಿ ಬಿಟ್ಟು ಬಂದ್ರುಂಡೆ ಬಿಡೋದು ಬೇಡ. ನಾವು ಸ್ಟ್ಯಾಂಡರ್ಡ್ ಆಗಿರೋಣ ಇನ್ಮೇಲೆ. ನಾನು ನೀನು ನೋಡಿದ್ರೆಲ್ಲ ಒಟ್ಟುಲ್ಕೋಬೇಕು, ಹಂಗಿರ್ಬೇಕು. ಬಾ. ಎಲ್ಲಿಗ್ರೇನೆ ಹತ್ರ ಎಲ್ಗ ಹೊಂಟ್ಬಿಟ್ಟಿದ್ರೆ ಗಂಡ ಏನ್ರು? ನಮ್ಮನ್ನೇನು ಕರೆಯೋದೇ ಇಲ್ವೇನು? ನೀವೇ ಹೋಯ್ತಿರೇನು? ನಿನ್ನನ್ನು ಕರೆಯಕ್ಕೆ ನಾವೇನು ಹೋಟ್ಲು ಊಟಕ್ಕೆ ಹೋಯ್ತಿದ್ದೀವಿ? ನಾವು ಹೋಯ್ತಾ ಇರೋದು ನನ್ನ ತವ್ರ ಮನೆಯಾಗೆ. ನನಗೂ ಆಸ್ತಿನಾಗ ಅಧಿಕಾರ ಐತೆ, ಹೆಣ್ಣು ಮಕ್ಕಳಿಗೂ ಆಸ್ತಿನಾಗ ಹೊಕ್ಕೈತಿ ಅಂತ ಹೇಳ್ಬಿಟ್ಟು ನನ್ನ ಅಧಿಕಾರನ ಚಲಾಯಿಸೋದಕ್ಕೆ ಹೋಯ್ತಿರೋದು. ನಮ್ಮ ಅಣ್ಣನ ಮತ್ತಿಗೆ ನನ್ನೇನೆಯ ಕ್ಯಾರೆ ಅಂತ ಮಾತಾಡ್ಸೋಕ್ಕಿಲ್ಲ. ನನ್ನೇ ಮನೆ ಬಿಟ್ಬಿಟ್ಟು ಹೋಗು ಅಂತ ಲೆವೆಲ್ಗಾನ ಮಾತಾಡ್ತಾರೆ ಅಂತಂದಮೇಲೆ ನಾವು ಅವ್ರಿಗೆಲ್ಲ ಇದು ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದ? ನೋಡು ನೀನೇನೇ ಹೇಳು, ನಾನಂತೂ ಬಿಡೋಕ್ಕಿಲ್ಲ. ನೇತ್ರ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ನೋಡು. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನಿನ್ನ ಆಸ್ತಿ ಎಲ್ಲ ಬಂದರೆ ನಾನು ನಿನ್ನ ಸೇರ್ಕೊಂಡು ಏನಾದರೂ ಒಂದು ದೊಡ್ಡ ಬಿಸ್ನೆಸ್ನ ಮಾಡಿಬಿಡೋಣ, ಸರಿನಾ? ಬಾ ನಾನು ಬರ್ತೀನಿ ನಿನ್ನ ಸಹಾಯಕ್ಕೆ. ಯಾಕಂದರೆ ಸಪೋರ್ಟ್ಗೆ ಯಾರನ್ನ ಒಬ್ರು ಇರಬೇಕಲ್ಲ. ಅದಕ್ಕೆ ನಿಜವಾಗೂ ನೀವು ತುಂಬ ಒಳ್ಳೆಯವರು. ನೀವು ನನಗೂ ನನ್ನ ಹೆಂಡತಿಗೂ ಎಷ್ಟು ಸಹಾಯ ಮಾಡ್ತೀರಾ. ಆದರೆ ಆ ಪೊದ್ದಿ ಇವರು ಮಾತ್ರ ಏನು ಸಹಾಯ ನೆನೆಯ ಮಾಡೋದಿಲ್ಲ ಬಿಡಿ. ಹೌದೌದು, ಬಾ ಹೋಗೋಣ. ಬಾ ಸರಿ ನಡೀರಿ ಹೋಗೋಣ. ರೀ ಕುತ್ಕೊಳ್ಳಿ ಪ್ರೇಮ, ಕುಂತ್ಕೊಳ್ಳಿ. ಯಾಕೆ ಮಕ ನೋಡ್ತಾ ಇದೆಯಾ? ಇದೇನು ಇವಳು ಸಡನ್ನಾಗಿ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ಕುಂತ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀಗ ನೀನು? ನಿನ್ನಂತವ್ರಿಗೆ ಏನು ಯೋಚನೆ ಮಾಡೋಕ್ಕಾಯ್ತದ? ನಾನು ತಾನೇನೆ, ನನಗೇನು ಯೋಚನೆ ಮಾಡೋಕೆ ಅದಕ್ಕೂ ಇದಕ್ಕೂ ಏನೂ ಟೈಮೇ ಇಲ್ಲ. ಸರಿ, ಏನು ಬಂದಿದ್ದು ವಿಷಯ? ನಿಂಗೆ ವಿಷಯ ಹೇಳ್ಬೇಕಲ್ವಾ? ಛೇ ಮರ್ತೇ ಹೋಯ್ತು. ಅಲ್ಲ, ನಮ್ಮ ಮನೆಗೆ ನಾನು ಬರೋಕ್ಕೆ ನಿನಗೆ ಯಾಕೆ ವಿಷಯ ಹೇಳಬೇಕು? ಇದು ನಮ್ಮ ಮನೆ. ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದರೂ ಹೋಗ್ತೀನಿ. ಅದನ್ನು ಕಟ್ಕೊಂಡು ನಿನಗೇನಾಗಬೇಕು? ಇದು ನನ್ನ ಸ್ವಂತ ಪರ್ಸ್ನಲ್ ವಿಷಯ. ಇದು ನಿನಗೆ ಹೇಳೋಂಥ ಅವಶ್ಯಕತೆ ನನಗಂತೂ ಇಲ್ಲ. ನೇತ್ರ ಏನೇ ಮಾಡ್ತಾ ಇದೆಯಾ ಇಲ್ಲಿ? ಅಣ್ಣ ಬರಬೇಕು. ಸರಿ, ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಅನ್ನೋದಕ್ಕಿಂತ ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ನನ್ನ ಮನೆಗೆ ಬಂದುಬಿಟ್ಟು ನನ್ನೇ ಏನು ಮಾಡ್ತಿದ್ಯಾ ಅಂತ ಕೇಳ್ತೀಯಾ? ಇದು ನನ್ನ ಮನೆ. ಹಂಗಾರೆ ಇದು ನನ್ನ ಮನೆ. ಯಾಕೆ ಗೊತ್ತಿಲ್ವಾ? ಹೆಣ್ಣು ಮಕ್ಕಳಿಗೂ ಆಸ್ತಿನಾಗೆ ಹಕ್ಕೈತೆ ಅಂತ ಹೇಳ್ಬಿಟ್ಟು ನೋಡು, ಇದೇ ನಿಮ್ಮ ಒಬ್ಬನ ಆಸ್ತಿ ಅಲ್ಲ. ಇದು ನನಗೂ ಸೇರಿದ್ದೇನೆ ಈ ಆಸ್ತಿ. ಇದು ನನ್ನ ಆಸ್ತಿ, ನಿನ್ನ ಆಸ್ತಿ ಅಲ್ಲ. ನೇತ್ರ ಅತ್ತಿಯಾಗಿ ಆಡ್ತಾ ಇದೆಯಾ? ಯಾವನಿಂದನೋ ಓಡೋಗಿ ಕಟ್ಕೊಂಡು ಸುಮ್ಮನೆ ನೋಡು, ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ. ನಾನು ಯಾಕಲ್ಲೇ ಹೋಗ್ಬೇಕು? ನಾನು ಯಾಕೆ ಹೋಗೋಣ? ಇಷ್ಟು ದಿನ ಎದ್ರುಕೊಂಡಿದ್ದಾಯ್ತು. ಇನ್ನು ಮ್ಯಾಲೆ ನೇತ್ರ ಎದ್ರುಕೊಳಕ್ಕಿಲ್ಲ. ಇನ್ನೇನಿದ್ರು ಧೈರ್ಯವಾಗಿ ಹೋರಾಟ ಮಾಡೋದು, ಧೈರ್ಯವಾಗಿ ಓಡಾಡ್ತಿರೋದೇ ನಿನ್ನ ಕೆಲಸ. ಇನ್ನು ಎದ್ರುಕೊಳ್ಳೋ ಸೀನಿಲ್ಲ. ಹೌದೌದು, ಹೆಣ್ಮಕ್ಳಿಗೂ ಆಸ್ತಿನಾಗ ಹಕ್ಕೈತೆ. ಕೊಡ್ಲಿಲ್ಲ ಅಂತಂದ್ರೆ ಹೆಂಗೆ? ಕೊಡ್ಲಿಲ್ಲ ಅಂದ್ರೆ ನೇತ್ರ ಕೋರ್ಟ್ಗೆ ಹಾಕ್ಬಿಟ್ಟು ತಗೊಬಿಡ್ಬೋದು. ಹೌದೌದು, ಕೋರ್ಟ್ಗೆ ಹಾಕ್ಬೇಕು. ಅಯ್ಯೋ ಮಾನ್ಗೆಟ್ ನನ್ನ ಮಗ. ಅಲ್ಲ ಕಣ, ನನ್ನ ತಂಗಿನ ಕರ್ಕೊಂಡೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಸಾಕಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಗ ನೀನು. ಬಂದ್ಬಿಟ್ಟಿಲ್ಲ ಆಸ್ತಿ ಕೇಳಕ್ಕೆ ಬಂದಿದ್ಯಾ? ಈ ಆಸ್ತಿ ಕೊಟ್ಟರು ನೀವೇನು 3 ದಿನ ಉಳಿಸ್ತೀರಾ? 3 ದಿನನೂ ಉಳಿಸಂಗಿಲ್ಲ. ಎಲ್ಲನೂ ಮಾರ್ಕೊಂಡು ಮಜಾ ಮಾಡೋದೇನೇ ಕೆಲಸ. ನನಗೆ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಿಲ್ವಾ? ಹೆಂಡತಿನ ಸಾಕಕ್ಕೆ ಯೋಗ್ಯತೆ ಇಲ್ದಿದಂಗೆ ಬಂದ್ಬಿಟ್ಟಿಲಿ ಆಸ್ತಿ ಭಾಗ ಕೇಳ್ತಾ ಇದೆಯಾ? ನನ್ನ ಗಂಡನ ಬೈಯೋ ಅವಶ್ಯಕತೆ ಇಲ್ಲ. ನಿನ್ನ ಹೆಂಡ್ತಿ ನೀನು ಬೈಕ, ನನ್ನ ಗಂಡು ನಾನು ಬೈಕಂತೀನಿ. ನೋಡು, ನಾವು ಮಾರ್ತೀವೋ ಮಜಾ ಮಾಡ್ತೀವೋ ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ರೀ ಬಿಡ್ರಿ, ಯಾಕೆ ಯೋಚನೆ ಮಾಡ್ತೀರಾ? ಏನು ನಾವೇನು ಸಾಯಬೇಕಾರೆನೆಲ್ಲ ಎತ್ಕೊಂಡು ಹೋಗ್ಬಿಡ್ತೀವ? ನೋಡಿ, ತಾಳಿದವನು ಬಾಳಿಯಾನು ಅಂತ ಹೇಳ್ಬಿಟ್ಟು ಗಾದೆನೇ ಇಲ್ವಾ? ಸ್ವಲ್ಪ ತಾಳ್ಮೆಯಿಂದ ಇದು ನೋಡ್ಬೇಕು ನೀವು ಯಾಕೆ ಚಿಕ್ಕ ವಿಷಯಕ್ಕೂ ಕೂಗಾಡ್ಕೊಂಡು ರೇಗಾಡ್ಕೊಂಡು ಅರ್ಚಾಡ್ಕೊಂಡು ಮಾಡ್ತೀರಾ? ಹೊಸಿ ತಾಳ್ಮೆ ತಗೊಳ್ಳಿ. ಎಲ್ಲದಕ್ಕೂ ತಾಳ್ಮೆ ನೆನೆಯ ಬಹಳ ಮುಖ್ಯ. ಇವರೇ ನನ್ನ ಮಕ್ಕಳ ಏನು ಆಸ್ತಿ ಪಾಸ್ತಿ ಅಂತ ಹೇಳ್ಬಿಟ್ಟು ಹಿಂಗೆ ಕಿತ್ತಾಡ್ತಾವ್ರಲ್ಲ, ಇದೇನಿದು? ಯಾಕೆಲ್ಲ ಹಿಂಗೆ ಕಿತ್ತಾಡ್ಕೊಂತ ಇದ್ದೀರಲ್ಲ? ಸುಮ್ಮನೆ ಇರೋದು ಬಿಟ್ಬಿಟ್ಟು ಆಸ್ತಿ ಅಂತ ಹೇಳ್ಬಿಟ್ಟು ಸಂಬಂಧಗಳನ್ನ ಮುರ್ಕೊಂತ ಇದ್ದೀರಾ? ಏಯ್, ನೀನ್ ಮಾತಾಡ್ಬೇಡ ಕಣಯ್ಯ, ನೀನ್ ಮಾತಾಡ್ಬೇಡ.
ನಾವಿದ್ದಿದ್ದು ಸಾಲದ ಸಾಕಾಗಿರ್ಲಿಲ್ವಾ ನಿನಗೆ? ಇನ್ನೊಬ್ಬಳನ್ನ ಕಟ್ಕೊಳ್ಳೋ ಅಂತ ಅವಶ್ಯಕತೆ ಏನಿತ್ತು ನಿನಗೆ? ಹಾಂ, ಇನ್ನೊಬ್ಬಳನ್ನ ಕಟ್ಕೊಂಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಇನ್ನೊಂದು ಮಗು ಬೇರೆ ಮಾಡ್ಕೊಂಡು ಆಸ್ತಿ ಎಲ್ಲ 50 ಭಾಗ ಆಗಂಗೆ ಮಾಡ್ತಾ ಇದೆಯಾ ನೀನಂತೂ? ನೀನು ದೊಡ್ಡದಾಗ ಮಾತಾಡಕ್ಕೆ ಬಂದೆ. ಇವತ್ತು ನಮ್ಮ ಬಾಳಿಗೆ ನೀನೇನಿಯ ಕಾರಣ. ನೀನು ಬರಲಿಲ್ಲ ಅಂದಿದ್ರೆ ನಾವೆಲ್ಲ ಚೆನ್ನಾಗೇನಿಯ ಇರ್ತಾ ಇದ್ವಿ. ನೀನು ಬಂದಿದ್ದಕ್ಕೇನಿಯ ಇಷ್ಟೊಂದೆಲ್ಲ ಆಗಿರೋದು. ರೀ, ಅವ್ರು ನಿಮ್ಮ ಅಪ್ಪ, ನೀವು ಸುಮ್ಮನೆ ಬರ್ತೀರಾ? ಏನಕ್ಕೆ ಮಾತಾಡ್ತಾ ಇದ್ದೀರಾ ನೀವು ಅಷ್ಟೊಂದು? ನೋಡಿ, ನಿನಗೆ ಗೊತ್ತಾಗಲ್ಲ ಪ್ರಿಯ, ನಿನಗೆ ನಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲಿಲ್ಲ. ನೋಡು, ನೀವು ಕಿತ್ತಾಡೋದಾದ್ರೆ ಯಾವಾಗಾದ್ರೂ ಫ್ರೀ ಟೈಮಾಗಿ ಕಿತ್ತಾಡ್ಕೊಳ್ಳಿ. ನೋಡಿ, ಇದು ನನ್ನ ಮನೆ. ನಾನು ಇಲ್ಲೇ ಇರ್ತೀನೋ, ಹೊರಗಡೆ ಹೋಯ್ತೀನೋ, ಯಾವಾಗ ಬರ್ತೀನೋ, ಏನು ಮಾಡ್ತೀನೋ, ಇಷ್ಟು ದಿನ ನನ್ನ ಗಂಡ ಜೈಲಾಗಿದ್ದ ಅಂತ ಹೇಳ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಆದರೆ ಇವಾಗ ನನ್ನ ಗಂಡ ಬಂದವನೇ ಅಂತ ಹೇಳಿದ ಮೇಲೆ ನಾನೇನು ಹಾಗೆ ಸುಮ್ಮನೆ ಇದ್ಬಿಡ್ತೀನಾ? ನೋಡು, ಗಿರ್ಗೀಟ್ಲೆ ಆಡಿಸ್ತೀನಿ. ರೀ, ಬರ್ರಿ ಊಟ ಮಾಡಿವ್ರಂತೆ. ಇಷ್ಟಿಷ್ಟಕ್ಕೆಲ್ಲ ತಲೆ ಕೆರ್ಕೊಂಡು ಹಬ್ಬ ಯಾಕೆ ಟೆನ್ಷನ್ ತಗೊಂತೀರಾ? ಈಗಿನ ಪ್ರಪಂಚ ಇರೋದೇ ನಿಮಗೆ ಹಿಂಗೆ ತಾನೇ. ನಿಮ್ಮ ತಂಗಿ ತಾನೇ ಏನೋ ಒಂದು ಮಾಡಿದ್ರೈತೆ ಬಿಡಿ. ಸುಮ್ಮನೆ ಇಷ್ಟಿಷ್ಟಕ್ಕೆಲ್ಲ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡು ಟೆನ್ಷನ್ ಇಷ್ಟಿಷ್ಟಕ್ಕೂ ತಗೊಂಡು ನಾವು ಹಾಳಾಗೋಗೋದಕ್ಕಿಂತ ಸುಮ್ಮನೆ ಎಲ್ಲ ವಿಷಯನೂ ಅಲ್ಲಲ್ಲೇ ಬಿಟ್ಬಿಡ್ಬೇಕು. ಥೂ, ಮಾನ್ಗೇಡಿಗಳು ಇಂಥವ್ರ ಜೊತೆ ಸೇರ್ಕೊಂಡ್ರೆ ನನ್ನ ತಂಗಿಗೆ ತಾನೇ ಎಂಥ ಒಳ್ಳೆ ಬುದ್ಧಿ ಬರ್ತೈತೆ. ನಾಲಾಯಕ ಗಂಡಸು ಕಿತ್ತೋಗಿರೋ ಹೆಂಗ್ಸು. ಇವಳಿನ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳೋಕ್ಕೆ ಹೆಂಗೆ ಸಾಧ್ಯ ಹೇಳು? ಲೇ ಪ್ರೇಮ, ನಿನ್ನ ಸಂಸಾರನ ಬೆಂಕಿ ಇಕ್ಕೊಂಡಿದ್ದಾಯ್ತು, ಈಗ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಕ್ಕೆ ಅಂತ ಬಂದಿದ್ಯಾ? ನೀನು ಕಾಲಿಕ್ಕಿರೋ ಕಡೆ ಎಲ್ಲ ಎಲ್ತಾನೆ ಚೆನ್ನಾಗೈತೆ, ಎಲ್ಲ ಹಾಳಾಗೋಗಿರೋದೇನೆ. ಅದಕ್ಕೆ ನಮ್ಮ ಮನೆಗೆ ಬೆಂಕಿ ಇಕ್ಕಕ್ಕೆ ಬಂದಿದ್ಯಾ? ಹಬ್ಬ ಕರ್ಮ. ನೋಡೋಣ, ನಮ್ಮ ಫ್ರೆಂಡ್ಸ್ನ, ನಮ್ಮ ರಿಲೇಟಿವ್ಸ್ನ ನೀನು ಬಂದು ಏನಾದ್ರು ಜಗಳ ಮಾಡಿದೆ ಅಂದರೆ, ನಾನು ನಿನ್ನ ಫ್ರೆಂಡ್ಸು, ನಿನ್ನ ಮನೆ ಫ್ರೆಂಡ್ಸು ರಿಲೇಟಿವ್ಸ್ ಬಂದುಬಿಟ್ರೆ ನಾನು ಹಿಂಗೆ ಬಂದು ಜಗಳ ಮಾಡಬೇಕಾಯ್ತದೆ. ಮಾಡೆ, ನಿನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಆರಾಮಾಗಿ ಕುಂತ್ಕೊಳ್ಳಿ, ಸರಿನಾ? ಹೋ ಅಪ್ಪ, ನೀನು ನಿಂತ್ಕೊಂಡೆ ಇದೆಯಾ? ನನ್ನ ಗಂಡನ್ನ ಬಿಡಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್, ಅಷ್ಟು ಮಾತ್ರ ಹೇಳ್ಬಲ್ಲೆ ಅಷ್ಟೇ. ಇನ್ನು ಬ್ಯಾರೆ ಮಾತೆಲ್ಲ ದಯವಿಟ್ಟು ನನಗೆ ಹೇಳ್ಬೇಡ, ನಾನು ಕೇಳಿಸ್ಕೊಳ್ಳೋದೂ ಇಲ್ಲ. ಮಗಳೇ, ಹಂಗೆಲ್ಲ ಮನೆ ಹೆಣ್ಮಕ್ಳು ಬಂದ್ಬಿಟ್ಟು ಹಿಂಗೆಲ್ಲನೂ ಆಸ್ತಿ ಪಾಸ್ತಿ ಅಂತೆಲ್ಲ ಕೇಳಕ್ಕೆ ಬರಬಾರ್ದು ಕಣವ. ಅದೆಲ್ಲನೂ ತೆಪ್ಪು. ಹೌದಪ್ಪ, ಹಾಗಾದ್ರೆ ಏನು ಮಾಡಿದೀವಿ ನಾವು ತಪ್ಪು? ನೀವೆರಡನೇ ಮದುವೆ ಮಾಡ್ಕೊಂಡಿಲ್ವಾ? ಅದು ತಪ್ಪಲ್ವಾ? ನೋಡಿ, ನಮ್ಮ ಹತ್ರ ತಪ್ಪು ಒಪ್ಪು ಮಾತಾಡಬೇಡಿ. ಇಷ್ಟು ದಿನ ಭಿಕ್ಷೆ ಎತ್ತಿದ್ದೀನಿ, ನನ್ನ ಗಂಡನ ಬಿಡಿಸ್ಕೊಡ್ರಿ, ಕಾಸು ಕೊಡ್ರಿ, ಊಟಕ್ಕೆ ಇಕ್ರಿ ಅಂತ. ಸ್ವಂತ ನಮ್ಮ ಅಣ್ಣನೇ ಈ ಮನೆಯಿಂದ ನನ್ನ ಈಚೆ ಕಡೆಗೆ ತಳ್ಳವನೇ. ಅಂಥದ್ರಾಗ ಇವತ್ತು ಬಂದ ನನ್ನ ಅಧಿಕಾರನ ಚಲಾಯಿಸ್ಕೊಂತೀನಿ. ನೋಡು, ಇನ್ಮೇಲೆ ನನ್ನ ಮನೆ, ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಇಷ್ಟ ಆದರೆ ಇಲ್ಲೇ ಇರ್ತೀನಿ, ಬೇಡ ಅಂದರೆ ಹೋಯ್ತೀನಿ. ಅದೇನೋ ನನಗೆ ಬಿಟ್ಟಿದ್ದು ಅಷ್ಟೇ, ಸರಿನಾ? ಅಯ್ಯೋ, ಸುಮ್ಮನೆ ಕೂರಿಸ್ಕೊಂಡು ಮಾತಾಡ್ತಿದ್ಯಲ್ಲ ನೇತ್ರ. ಏನಾದರೂ ತಿನ್ನಕ್ಕೆ ಕುಡಿಯೋಕ್ಕೆ ಮಾಡ್ಕೊಂಬಿಟ್ಟು ಬಾ ಹೋಗು. ಸರಿ ಆಯ್ತು, ಇರಿ. ಥೂ, ಏನು ಜನನೋ ಇವಳೊಬ್ಳು ಮಗಳ. ಏನೋ ಒಳ್ಳೆಯವಳು ಅಂದ್ಕೊಂಡಿದ್ದೆ. ಇವಳು ಎಂಥ 420 ಅಂತ ಇವಾಗ ಅರ್ಥ ಆಗ್ತಾಯಿತ್ತು ನನಗಂತೂ. ಇವಳು ಬುದ್ರಿ ಮಕ್ಕಳನ್ನ ಹೆಂಗೆ ಬೆಳೆಸವಳೆ ಅಂದರೆ ದುಡ್ಡನ್ನ ಚೆನ್ನಾಗಿ ಚೆಲ್ಲಾಡ್ಬಿಟ್ಟು ಇವಾಗ ಆರಾಮಾಗಿರು, ನೆಮ್ಮದಿಗಿರು ಅಂದರೆ ಯಾವ ಮಕ್ಕಳು ತಾನೇ ಇರ್ತಾರೆ ನೆಮ್ಮದಿಯಾಗಿ ಆರಾಮಾಗಿ? ಯಾರೂ ಇರೋಕ್ಕಿಲ್ಲ. ಎಲ್ಲರೂ ದುಡ್ಡು ಅಂತ ಸಾಯ್ತಾರೆ. ದುಡ್ಡಿಲ್ಲ ಅಂದರೆ ಬದುಕೋದೇ ಇಲ್ಲ, ನಾವು ಬದುಕೇ ಇಲ್ಲ ನಮಗೆ ಅನ್ನಂಗೆ ನಿರ್ಧಾರ ಮಾಡಿಬಿಡ್ತಾರೆ. ನೋಡೋಣ ಇರು, ಇದಕ್ಕೆ ಏನಾರ ಒಂದು ಮಾಡೋಣ ಪರಿಹಾರನ. ಏನೇ ಹೇಳು ಮೈದು, ಈ ಆಸ್ತಿನಾಗೆ ಅರ್ಧ ಆಸ್ತಿ ನೀನು ತಗೋಬಿಡು, ನಾನು ಇವೆಲ್ಲ ನೆಮ್ಮದಿಯಾಗಿರ್ಬೋದು. ಅದಕ್ಕೆ ಈ ನ್ಯಾಯ ನೀತಿಗೆಲ್ಲ ಕಾಲ ಇಲ್ಲ. ನ್ಯಾಯ ನೀತಿ ಬಗ್ಗೆ ಎಲ್ಲ ಬೇಡವೇ ಬೇಡ. ಬಂದಿತ್ತ ಗುಂಚ್ಕೋತಾ ಇರಬೇಕು ಅಷ್ಟೇ ನಿನಯ. ಈ ಪೊದ್ದಿ ಅದೇ ಕೆಲಸ ತಾನೇ ಮಾಡ್ತಿರೋದು. ಎಲ್ಲಿಂದನೋ ಬಂದ್ಬಿಟ್ಟು ಹೆಂಗೆ ಗುಂಚ್ಕೊಂತಾವಳೆ ನೋಡು, ಸಿಕ್ಕಿದ್ದೆಲ್ಲನೂ. ನಾವು ಹಂಗೆ ಮಾಡ್ಬೇಕಷ್ಟೇನೆ. ನೀವು ಈಗ ಸಿಟ್ಟು ಮಾಡ್ಕೊಂಡು ಕೂಗಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ದುಡ್ಡನ್ನ ಎತ್ತಿಕ್ರಿ ಅಂತ ಹೇಳ್ಬಿಟ್ಟು ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ನಿಮಗೆ, ಎತ್ತಿಕ್ರಿ ದುಡ್ಡು ಏನಕ್ಕಾರ ಬೇಕಾಯ್ತದೆ ಅಂದರೆ ತಗೊಂಡೋಗಿ ಎಲ್ಲನೂ ಒಂದೇ ಹತ್ರ ಮಡಗಿ ಇವತ್ತು ನೋಡ್ರಿ ನಮ್ಗೆ ಎಂಥ ಪರಿಸ್ಥಿತಿ ಬಂದು ನಿಂತೈತೆ ಅಂತ ಹೇಳ್ಬಿಟ್ಟು ಈಗ ಅವಳು ಭಾಗ ಕೇಳ್ತಾಳೆ, ಇವಳು ಭಾಗ ಕೇಳ್ತಾಳೆ, ಎಲ್ಲರಿಗೂ ಭಾಗ ಕೊಟ್ಕೊಂಡು ಕೊನೆಗೆ ನಮಗೂ ಏನು ಉಳಿಯಲ್ಲ. ನಿಮ್ಮ ಅಮ್ಮ ನೋಡಿದ್ರೆ ಅದು ಏನು ರಾಜಕೀಯ ದುಚ್ಚೋ ಏನು ಕತೆನೋ ಗೊತ್ತಿಲ್ಲ, ಚೆಲ್ಲಾಡ್ಬಿಟ್ರು ದುಡ್ಡೆಲ್ಲನೂ. ಎಷ್ಟು ಖರ್ಚು ಮಾಡಿದ್ದು ಪಂಚಾಯತಿ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಹೊಸಿ ಖರ್ಚು ಮಾಡ್ತಾ ನಿಮ್ಮಮ್ಮ. ನೀವೇ ಯೋಚನೆ ಮಾಡಿ, ಅದು ಎಷ್ಟು ಖರ್ಚು ಮಾಡಿ ಬಿಸಾಕ್ಬಿಡ್ತು ಅಂತ ಹೇಳ್ಬಿಟ್ಟು ನೀವೇ ಒಂದ್ಕಿತ ಯೋಚನೆ ಮಾಡಿ ಹೇಳಿ, ಇಷ್ಟಿಷ್ಟು ಖರ್ಚು ಮಾಡೈತೆ ಹಿಂಗೆ ಅಂತ ಹೇಳ್ಬಿಟ್ಟು. ಯಪ್ಪ, ನನಗಂತೂ ನಿಮ್ಮ ಮನೇದು ನೋಡಿದ್ರೆ ಏನಿಯಾ ಬೇಜಾರಾಗ್ತಾಯಿದೆ. ನಾವು ಹೇಳೋದನ್ನ ಕೇಳಿ ನಿಮ್ಮ ಅಪ್ಪನ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ದ್ವೇಷ ಮಾಡ್ಕೊಂಡು ನಮಗೇನು ಪ್ರಯೋಜನ ಇಲ್ಲ. ನಮ್ಮ ದುಡ್ಡನ್ನ ನಾವು ಉಳಿಸ್ಕೊಳ್ಳೋಣ. ನೀವು ಹೆಂಗೋ ದುಡಿತಾ ಇದ್ದೀರಾ ತಾನೇ, ಆ ದುಡಿಯೋ ದುಡ್ಡನ್ನ ಹೆಂಗನ ಮಾಡಿ ಸ್ವಲ್ಪ ಸೇವ್ ಮಾಡಿ ನಮ್ಮ ಜೀವನಕ್ಕಾದ್ರೂ ಆಯ್ತದೆ. ಪ್ರಿಯಾ, ನೀನು ಸುಮ್ಮನೆ ಇರು, ನನ್ನ ವ್ಯವಹಾರದಾಗ ನೀನು ಬರಬೇಡ. ನಾನು ಹೆಂಗೋ ವ್ಯವಹಾರ ಮಾಡ್ಕೊಂಡಿದ್ದೆ, ಆದರೆ ಇವಳು ಯಾವಾಗ ಹೋಗಿ ಆ ಶ್ಯಾಮನ್ ಮದುವೆ ಮಾಡ್ಕೊಂಡು ಆವಾಗಿಂದ ದೊಡ್ಡ ರೋಗ ಬಂದ್ಬಿಟ್ಟೈತೆ. ಅದೇನು ಆಸ್ತಿ ಅಂತೇಳ್ಬಿಟ್ಟು ಸಾಯ್ತಾರೋ ನನಗಂತೂ ಗೊತ್ತಿಲ್ಲ. ದುಡಿಯೋಕ್ಕಂತೂ ಆಗಲ್ಲ ಅವನಿಗೆ, ಸಾಯೋದು. ಪ್ರಿಯ, ನಾವು ಅವತ್ತಿಂದನೂ ಹಿಂಗೆ ಏನೇ ನಡ್ಕೊಂಬಿಟ್ಟು ಬಂದಿರೋದು. ನೋಡು, ನಿನ್ನ ಜೀವನಕ್ಕೇನು ಮೋಸ ಆಗಲ್ಲ, ಸುಮ್ಮನಿರು. ಇದರಿಂದ ಹೆಂಗೆ ನಂದು ನಾನು ತಗೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡೋಣ, ನಮ್ಮಪ್ಪ ಬಂದಾಗಿಂದ ಎಲ್ಲ ಎಡವಟ್ಟೆ ಆಗೋಗ್ಬಿಡ್ತು. ನನ್ನ ತಂಗಿಗೆ ಇಷ್ಟೊಂದೆಲ್ಲನೂ ತಲೆ ಇರಲಿಲ್ಲ. ಯಾರು ತಲೆ ತುಂಬಿಸ್ಬಿಟ್ಟು ಕರ್ಕೊಂಬಿಟ್ಟು ಬಂದವರೋ ನನಗಂತೂ ಗೊತ್ತಿಲ್ಲ. ಇನ್ಯಾರು ಆ ಶ್ಯಾಮ ಕಳ್ಳನ ಮಗನೇ ಕರ್ಕೊಂಬಿಟ್ಟು ಬಂದಿರ್ತಾನೆ. ನೋಡು, ನಾವು ದುಡ್ದು ಎಷ್ಟೇ ತಿಕ್ಕಾಯ್ತದೆ, ಆಸ್ತಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತೀವಿ ಅಷ್ಟೇ. ಹೀಗೇನು ಇಬ್ಬರ ಎಲ್ಲರೂ ಬಂದು ಕಿತ್ಕೊಂಡು ತಿನ್ನೋರು ಆಗೋಗ್ಬಿಟ್ರು ನಮ್ಮ ಮನೆಗೆ. ಛೇ, ಬೇಜಾರಾಯ್ತಾಯ್ತು ನನಗಂತೂ.
ಸಮಾಧಾನ ಮಾಡ್ಕೊಳ್ಳಿ. ಇನ್ಮೇಲೆ ನೀವು ದುಡ್ದಿದ್ದಾದ್ರೂ 10 ಪೈಸಾ ಅಂತಾದ್ರೂ ಈ ಕಡೆ ಕೊಡಿ, ನಾನನ್ನ ಸೇವ್ ಮಾಡ್ಕೊತೀನಿ. ಏನು ಬೇಡ, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ನೀನು ಆರಾಮಾಗಿರು. ನೀನು ಯಾಕೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತೀಯಾ? ನೀನು ಆರಾಮಾಗಿರು ಅಷ್ಟೇ. ನಾನು ಏನೇನು ಬೇಕೋ ಎಲ್ಲ ಉಳಿದಿರೋದೆಲ್ಲನೂ ನಾನು ನೋಡ್ಕೊತೀನಿ. ನಿಮ್ಮ ಇಷ್ಟ, ಏನಾದರೂ ಮಾಡಿ. ನಾನು ಹೇಳಿದ್ದೇನಾದರೂ ಕೇಳ್ತೀರಾ ನೀವು? ಸ್ಟಾರ್ಟಿಂಗಾಗಿ ಹೊಸ್ದಾಗಿ ಮದುವೆ ಆದಾಗ ಅದೆಷ್ಟು ಪಿರುತಿಯಿಂದ ನೋಡ್ಕೊತಾ ಇದ್ರಿ. ಈಗಾಗಲೇ ನನ್ನ ಮಾತು ಹೇಳಿದ ತಕ್ಷಣ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ನೀವಂತೂ. ಏನಾದರೂ ಮಾಡ್ಕೊಳ್ಳಿ. ನೆಗ್ಲೆಕ್ಟ್ ಅಲ್ಲ ಪ್ರಿಯಾ, ನನ್ನ ತಂಗಿ ಮೇಲೆ ಐತಲ್ಲ ಕ್ವಾಪ ಬರ್ತಾ ಇರೋದು ನನಗಂತೂ. ನನ್ನ ತಂಗಿ ಮದುವೆ ಮಾಡ್ಕೊಂಡ್ರೆ ನನ್ನ ಮಗುನ ಚಟ್ನಿ ಮಾಡಬೇಕು ಅಂತ ಅನ್ನಿಸ್ತದೆ. ಆದರೆ ಏನು ಮಾಡ್ತೀಯಾ, ನನ್ನ ಕೈಲಿ ಆಯ್ತಿಲ್ಲ. ಸರಿ ಆಯಿತು, ಇವಾಗ ಕೂಗಾಡೇನು ಪ್ರಯೋಜನ, ನಡೀರಿ. ಓ ಅತ್ತಿಗೆ ಆಯಿತಾ? ನಮ್ಮ ಅಣ್ಣಂಗೆ ಫಿಟ್ಟಿಂಗ್ ಇಕ್ಕಿದ್ದೆಲ್ಲ ಆಯಿತಾ? ಹಾಗಿರ್ಬೇಕಲ್ವ ಫಿಟ್ಟಿಂಗ್ ಇಕ್ಕಿರೋದೆಲ್ಲನೂ. ಇನ್ಮೇಲೆ ಯಾರು ತೊಡೆಯಂಗಿಲ್ಲ. ಈ ಮನೆಗೆ ಬತ್ತಿರ್ತೀನಿ, ಒಯ್ತಿರ್ತೀನಿ, ನನ್ನ ಇಷ್ಟ. ಇಲ್ಲ ಇಲ್ಲೇ ಇದ್ಬಿಡ್ತೀನಿ. ನಾನಂತ ತಡದ್ ನೋಡ್ರಿ. ಈ ಆಸ್ತಿಗಳು ನನಗೂ ಅಕ್ಕೈತೆ ನೋಡಿ. ನಾನಂತೂ ನಿನ್ನ ಇಷ್ಟು ದಿನ ಎದ್ರಕತ್ತಾ ಇದ್ದೆ, ಇನ್ಮೇಲೆ ಎದ್ರಕೊಳಕಿಲ್ಲ. ನನಗೂ ಎಲ್ಲನೂ ಗೊತ್ತಾಗೈತೆ, ನನಗೂ ಅಕ್ಕೈತಿ ಅಂತ ಹೇಳ್ಬಿಟ್ಟು. ಇನ್ಮೇಲೆ ನೋಡ್ತಾ ಇರು, ಏನಕ್ಕೂ ಎದ್ರಕೊಳ್ಳಲ್ಲ ನಾವು. ಪಾಪ ನೀನು ನೋಡಿದ ತಕ್ಷಣ ನಾನು ಗಡ ಅಂತ ನಡಿಕೊಂಡು ಕುಂತು ಬಿಟ್ಟಿದ್ದೀನಿ ಅಂತ ಅನ್ಕೊಂಬಿಟ್ಟ. ಲೇ ಸಾಕು ಸುಮ್ಕಿರು, ಇನ್ನೂ ಬೇಜಾನ್ ಟೈಮ್ ಐತೆ ಎಲ್ಲದಕ್ಕೂ. ಈಗಲಿಂದ ಎಗರಾಡ್ಬಿಟ್ರೆ ಹೆಂಗೆ? ಮೊದಲು ನಿನ್ನ ಸಂಸಾರ, ನಿನ್ನ ಗಂಡ ಅದು ನೆಟ್ಟಿಗೈತಾ ಅಂತ ನೋಡ್ಕ. ಆಮೇಕಿಂದ ಮುಂದೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡಿವಂತೆ. ಹೊಟ್ಟೆ ಉರಿತಾಯ್ತಲ್ವಾ? ಹಾಲು ಕುಡ್ದಟ್ಟು ಸಂತೋಷ ಆಗ್ತೈತೆ. ಬಂದಿದೆಯಲ್ಲ, ಬಂದಿರೋದು ಯಾರ ಜೊತೆ? ಪ್ರೇಮಿ ಜೊತೆ. ನೋಡೋಣ ಏನಾಯ್ತದು. ಎದುರುಕೊಳ್ಳೋರ್ನ ಎದುರಿಸ್ತಾರೆ.